ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಖಾಕಿ ಕವಿ ಮಂಜುನಾಥ್ ಮುಖ್ಯ ಪೇದೆಗೆ ಮುಖ್ಯಮಂತ್ರಿ ಪದಕ ಕಣ್ರಿ. ಪ್ರಸ್ತುತ ನಗರ ಪೊಲೀಸ್ ಠಾಣೆಗಳಲ್ಲಿ ಕಳೆದ 4.5 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಮಂಜುನಾಥ್ ಖಾಕಿ ಕವಿ ಎಂದೇ ಇಡೀ ಶಿವಮೊಗ್ಗ ಜಿಲ್ಲಾದ್ಯಂತ ಹೆಸರು ಮಾಡಿದಂಥ ಈ ಪೊಲೀಸ್ ಅಧಿಕಾರಿಗೆ ಮುಖ್ಯಮಂತ್ರಿಯ ಚಿನ್ನದ ಪದಕ ದೊರೆತಿದೆ ಕಣ್ರಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲೇ 10ಕ್ಕೂ ಹೆಚ್ಚು ಕೃತಿಗಳನ್ನು ಹೊರತಂದ ಏಕೈಕ ಪೊಲೀಸ್ ಮುಖ್ಯಪೇದೆ ಮಂಜುನಾಥ್ ಅವರು ಕಣ್ರಿ. ಇವರಿಗೆ ಸುಮಾರು 15ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿ ಸಹ ಲಭಿಸಿದ್ದು, ಪೊಲೀಸ್ ಇಲಾಖೆಗೆ ಇವರ ಸೇವೆ ಹಾಗೂ ಗನ್ನು, ಲಾಠಿ, ಬೂಟು ಹಿಡಿಯುವ ಕೈಯಲ್ಲಿ ಪೆನ್ನು ಹಿಡಿದಂತಹ ಖಾಕಿ ಕವಿ ಎಂದೇ ಪ್ರಖ್ಯಾತವಾದಂಥ ಮಂಜುನಾಥ್ ಈಗ ಮುಖ್ಯಮಂತ್ರಿಗಳ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕಣ್ರಿ. ಇವರು ಪೊಲೀಸ್ ಇಲಾಖೆಯಲ್ಲಿ 23 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ನಗರ ಪೊಲೀಸ್ ಠಾಣೆಗಳಲ್ಲಿ 4.5 ವರ್ಷಕ್ಕಿಂತ ಹೆಚ್ಚು ಕಾಲ ಅಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಖಾಕಿ ಕವಿ ಎಂದೇ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಪ್ರಖ್ಯಾತವಾದಂಥ ಮುಖ್ಯಪೇದೆ ಮಂಜುನಾಥ್ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ಆಯನೂರು ಸಮೀಪ ರಾಗಿಹೊಸಕೇರಿಯವರು ಕಣ್ರಿ. ಜಿಲ್ಲಾ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಪ್ರಶಸ್ತಿ ಗಳಿಸಿರುವ ಅವರಿಗೆ ಇವತ್ತು ಸುಕವಿ ಮನೆಯಿಂದ ಆತ್ಮೀಯ ಸನ್ಮಾನ. ಸದಾ ಹಸನ್ಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಖಾಕಿ ಕವಿ ಮಂಜುನಾಥ್ರವರಿಗೆ ನಗರ ಪೊಲೀಸ್ ಠಾಣೆಯಲ್ಲಿ ಕಳೆದ 4.5 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅಲ್ಲಿನ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಅಲ್ಲಿನ ಸ್ಥಳೀಯ ನಾಗರಿಕರಿಗೂ ಅತ್ಯಂತ ಜನಪ್ರಿಯ ಪೊಲೀಸ್ ಮುಖ್ಯಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಾವಿಲ್ಲಿ ಕಾಣಬಹುದು. ನೋಡ್ರಿ, ಖಾಕಿ ಕವಿ ಮಂಜುನಾಥ್ರವರ ಸೇವೆಗೆ ಇದೀಗ ಮುಖ್ಯಮಂತ್ರಿ ಪ್ರಶಸ್ತಿ ಲಭಿಸಿದೆ. ಈ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಸಹ ಪ್ರಶಂಸನಾ ಪತ್ರವನ್ನು ನೀಡಿ ಇವರಿಗೆ ಗೌರವಿಸಿದ್ದಾರೆ ಕಣ್ರಿ. ಖಾಕಿ ಕವಿ ಲಾಠಿ, ಬೂಟು ಜೊತೆಗೆ ಪೆನ್ನನ್ನು ಕೈಯಲ್ಲಿ ಹಿಡಿದು ಕೃತಿಯಲ್ಲಿ ಹಾಗೂ 16 ಪುಸ್ತಕಗಳನ್ನು ರಾಜ್ಯ ಮಟ್ಟದಲ್ಲಿ ಬಿಡುಗಡೆಗೊಳಿಸಿ ಸುಮಾರು 10ರಿಂದ 15ಕ್ಕೂ ಹೆಚ್ಚು ರಾಜ್ಯ ಮಟ್ಟದ ಪ್ರಶಸ್ತಿಗೆ ಈ ವ್ಯಕ್ತಿ ಭಾಜನರಾಗಿದ್ದು ನಾವಿಲ್ಲಿ ತೋರಿಸ್ತಿದ್ದೇವೆ. ಖಾಕಿ ಕವಿ ಮಂಜುನಾಥ್ ಕವಿಹೃದಯ ಪೊಲೀಸ್ ಅಧಿಕಾರಿಯಾಗಿ ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಖಾಕಿ ಕವಿ ಮಂಜುನಾಥ್ ಎಂದೇ ಹೆಸರು ಗಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಸಹ ಇವರಿಗೆ ಪ್ರಶಂಸನಾ ಪತ್ರವನ್ನು ನೀಡಿ ಅಭಿನಂದಿಸಿದ್ದಾರೆ ಕಣ್ರಿ. ಖಾಕಿ ಕವಿ ಮಂಜುನಾಥ್ ಇನ್ನಷ್ಟು ಹೆಚ್ಚಿನ ಕೃತಿಗಳನ್ನು ರಚಿಸಿ ರಾಜ್ಯ, ದೇಶ, ವಿದೇಶಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಲಿ ಎಂದು ನಿಮ್ಮ CN23 ನ್ಯೂಸ್ ಚಾನಲ್ ಈ ಮೂಲಕ ಹಾರೈಸುತ್ತದೆ ಕಣ್ರಿ. ಕವಿಹೃದಯ ಮನಸ್ಸಿನ ಖಾಕಿ ಕವಿ ಎಂದೇ ಇಡೀ ಜಿಲ್ಲೆಯಾದ್ಯಂತ ಪ್ರಖ್ಯಾತ ಪಡೆದಿರುವ ಮಂಜುನಾಥ್ರವರಿಗೆ CN23 ನ್ಯೂಸ್ ಚಾನಲ್ ಕಡೆಯಿಂದಲೂ ಮುಖ್ಯಮಂತ್ರಿ ಪ್ರಶಸ್ತಿಗೆ ಭಾಜನರಾಗಿದ್ದಕ್ಕೆ ಅಭಿನಂದನೆ ಕಣ್ರಿ. ಮತ್ತೊಂದು ವಿಶೇಷ ಅಂದರೆ, ಮಂಜುನಾಥ್ ಮುಖ್ಯಪೇದೆ ಎಂದರೆ ಯಾರಿಗೂ ಇಲ್ಲಿ ತಿಳಿಯುವುದಿಲ್ಲ. ಖಾಕಿ ಕವಿ ಎಂದರೆ ನಮ್ಮ ಮಂಜುನಾಥ್ ಎಂದು ಇಡೀ ಪೊಲೀಸ್ ಇಲಾಖೆಯೇ ಹೆಮ್ಮೆ ಪಡುತ್ತದೆ. ಖಾಕಿ ಕವಿ ಎಂದೇ ಪೊಲೀಸ್ ಇಲಾಖೆಯಲ್ಲೂ ಹಾಗೂ ಸಾರ್ವಜನಿಕರಲ್ಲಿ ಗುರುತಿಸಿಕೊಂಡಿರುವ ಮಂಜುನಾಥ್ರಿಗೆ ಮುಂದಿನ ದಿನಗಳಲ್ಲಿ ಮತ್ತೊಂದಿಷ್ಟು ಪ್ರಶಸ್ತಿ ಇವರ ಮುಡಿಗೇರಲಿ ಎಂದು ಹಾಗೂ ಇವರ ಕೃತಿಗಳು ದೇಶ ವಿದೇಶಗಳಲ್ಲೂ ವಿಜೃಂಭಿಸಲಿ ಎಂದು ಈ ಮೂಲಕ ನಿಮ್ಮ CN23 ನ್ಯೂಸ್ ಚಾನಲ್ ಸಹ ಖಾಕಿ ಕವಿ ಮಂಜುನಾಥ್ರವರಿಗೆ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇವೆ. ನಗರ ಪೊಲೀಸ್ ಠಾಣೆಯಲ್ಲಿ ಇನ್ನಷ್ಟು ಹೆಚ್ಚಿನ ಕೆಲಸ ಕಾರ್ಯಗಳ ಜೊತೆಗೆ ತಮ್ಮ ಕವಿತೆ ಕೃತಿಗಳನ್ನು ಇಡೀ ಪ್ರಪಂಚಕ್ಕೆ ಸಾರುವಂತಾಗಲಿ ಎಂದು ಈ ಮೂಲಕ ನಿಮ್ಮ CN23 ನ್ಯೂಸ್ ಚಾನಲ್ ಸಹ ಖಾಕಿ ಕವಿ ಮಂಜುನಾಥ್ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತದೆ ಕಣ್ರಿ. ನೋಡ್ರಿ, ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಕೃತಿಗಳ ಮೂಲಕ ಮುಖ್ಯಮಂತ್ರಿ ಪ್ರಶಸ್ತಿ ಪಡೆಯುತ್ತಾರೆ ಅಂದರೆ ಸಾಮಾನ್ಯ ವಿಚಾರ